ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲತಾ ರೇವಣ್ಣ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಪೇಂಟ್ ಮಾಡೋರು ಪೇಂಟ್ ಮಾಡ್ತಾ ಇದ್ದಾರೆ ನೋಡಿ. ಒಂದು ರೌಂಡ್ ಆಗಲೇ ಪ್ರೈಮರ್ ಆಗ್ತಾ ಇದೆ. ಔಟ್ ಹೊರಗಡೆ ಮಾತ್ರ ಪ್ರೈಮರ್ ಕೂಡ ಆಗಿದೆ. ನೆಕ್ಸ್ಟ್ ಬಣ್ಣ ಸ್ಟಾರ್ಟ್ ಮಾಡ್ಕೋತಾರೆ. ಈ ರೀತಿ ಅಜ್ಜಿ ಏನೋ ಹೇಳ್ತಾ ಇದ್ದಾರೆ. ಆ ಕಡೆ ಅವ್ರವ್ರು ಮಾತಾಡ್ಕೋತಾ ಇದ್ದಾರೆ. ಮಾರ್ನಿಂಗ್ ಇವತ್ತು ಫ್ರೈಡೇ. ಬೆಳಗ್ಗೆನೇ ಕೆಲಸ ಎಲ್ಲ ಮುಗೀತು. ಮಕ್ಕಳು ಕೂಡ ಸ್ಕೂಲ್ಗೆ ಹೋದ್ರು. ಬ್ರೇಕ್ಫಾಸ್ಟ್ ಪುಳಿಯೋಗರೆ ಮಾಡಿದ್ದೆ. ತಿನ್ಕೊಂಡು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಅದಷ್ಟು ಪಾತ್ರೆನ ವಾಶ್ ಮಾಡಿಟ್ಟಿದ್ದೀನಿ. ಮಾರ್ನಿಂಗಿಂದ ಒಂದು ಲೋಟ ಕಾಫಿನೂ ಕುಡ್ದಿಲ್ಲ. ನನಗೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಕುಡ್ದಿಲ್ಲ ಅಂದರೆ ಮೈಂಡ್ ವರ್ಕ್ ಆಗೋಲ್ಲ. ಆದರೂ ಬಾಗಿಲೆಲ್ಲ ತೊಳೆದು ಬ್ರೇಕ್ಫಾಸ್ಟ್ ಮಾಡಿ ಹುಡುಗನ್ನ ಕಳಿಸ್ಬಿಟ್ಟು ಬಂದಿದ್ದೀನಿ. ನೆಕ್ಸ್ಟ್ ಈಗ ಒಂದು ಲೋಟ ಕಾಫಿ ಕುಡಿದು ಎಲ್ಲ ಪಾತ್ರೆ ಎಲ್ಲ ಎತ್ತಿಕ್ಕಿ ಸ್ವಲ್ಪ ಮನೆ ಒರೆಸಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಈ ರೀತಿ. ಮಾರ್ನಿಂಗು ವಾರ ಪೂಜೆ ಇದ್ದ ದಿವಸ ಬೆಳಗ್ಗೆ ಎಷ್ಟು ಬೇಗ ಎದ್ದು ಕೆಲಸ ಮಾಡಿದ್ರು ಕೆಲಸ ಸಾಗೋದೇ ಇಲ್ಲ. ಆ ರೀತಿ ಇರುತ್ತೆ. ನೋಡ್ತಾ ಇರ್ಬೋದು ಇವಾಗ ಎಷ್ಟು ಈಗಿನ ದಿನಗಳಲ್ಲಿ ಎಷ್ಟು ಬ್ಯುಸಿಯಾಗಿರ್ತಾರೆ ಜನಗಳು ಅಂದರೆ ಅಷ್ಟು ಬ್ಯುಸಿಯಾಗಿರ್ತಾರೆ. ಬಟ್ ಏನೋ ಗೊತ್ತಿಲ್ಲ. ಆ ರೀತಿ ಎಲ್ಲ ಒಂದೊಂದು ರೀತಿ. ಒಬ್ಬೊಬ್ರು ಕೆಲ್ಸಕ್ಕೆ ಹೋಗೋರು ಪಾಪ ಎಷ್ಟು ಕಷ್ಟಪಡ್ತಾರೆ. ನಾನು ನೋಡಿದ್ದೀನಿ ತುಂಬ ಈ ರೀತಿ. ಓಕೆ, ಇವಾಗ ಹೋಗಿ ಸ್ನಾನಕ್ಕೆ ಹೋಗಬೇಕು ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ನಾನು ನೋಡಿಲ್ಲ, ಪಕ್ಕದವರು ಒಂದು ಗಿರ್ಚಕ ಅಂತ ಇದ್ದಾರೆ, ಅವರು ಕರೆದಿದ್ದಾರೆ. ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡು ಸುಮ್ಮನೆ ಆಗಿದ್ದೆ, ಹೋಗೋಕ್ಕೆ ಆಗಿರಲಿಲ್ಲ. ಇವತ್ತು ಬನ್ನಿ ಹೋಗೋಣ ಅಂತ ಕರೆದಿದ್ದಾರೆ. ಹೋಗ್ಬಿಟ್ಟು ಬರೋಣ, ಬೇಗ ಕೆಲಸ ಆಗಿದೆಯಲ್ಲ ಅಂತ. ಅದಕ್ಕೂ ಮುಂಚೆ ಸ್ವಲ್ಪ ಕಾಫಿ ಕುಡಿದು ಮೈಂಡ್ ಫ್ರೆಶ್ ಅಪ್ ಮಾಡ್ಕೊಳ್ಳೋಣ ಅಂತ ಕಾಫಿ ಇಟ್ಕೊಂಡಿದ್ದೀನಿ. ಈ ರೀತಿ ನೋಡೋಣ ಯಾವ ರೀತಿ ಇರುತ್ತೆ ಇವತ್ತಿನ ದಿನ, ಹೇಗೆ ಹೋಗುತ್ತೆ ಇಲ್ಲ ನನಗೂ ಕೂಡ ಗೊತ್ತಿಲ್ಲ. ಜಾಸ್ತಿ ವಿಡಿಯೋ ಯಾವುದು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು. ವೀಡಿಯೋಸೇ ಇಲ್ಲ ಅಂತ ಹೇಳ್ಬೋದು. ನಿಂತಿದ್ನಲ್ಲ ಆರಾಮಾಗಿ ತಡಿ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡೆ ಅಷ್ಟೇನೆ. ದೇವಸ್ಥಾನಕ್ಕೆ ಹೋಗ್ತೀನಿ. ಯಾವ ದೇವಸ್ಥಾನ ಏನಿರುತ್ತೆ ಅಂದರೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಕಾಫಿ ಕುಡಿದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ. ಈ ರೀತಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದ್ಬಿಟ್ರೆ ಫ್ರೆಶ್ ಅನಿಸುತ್ತೆ ಮೈಂಡು. ಇಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೂ ಮೈಂಡೇ ಇರೋಲ್ಲ. ಆ ರೀತಿ ಆಗುತ್ತೆ. ಏನು ಮಾಡೋಂಗಿಲ್ಲ. ಕೆಲಸ ಆಮೇಲೆ ಕುಡಿಯೋಣ ಅಂದ್ಕೊಂಡು ಸುಮ್ಮನೆ ಕೆಲಸನೇ ಮಾಡ್ತಾಯಿದ್ದೆ. ಕಾಫಿ ಕುಡಿತೀನಿ ಅಂತ ಏನು ಜಾಸ್ತಿ ಕುಡಿಯೋಲ್ಲ, ಇಷ್ಟೇನೇ ನೋಡಿ. ಇಷ್ಟೇನೇ ಇದರಲ್ಲಿ ಒಂದು ಹಾಫ್ ಗ್ಲಾಸ್ ಅಷ್ಟೇನೇ. ಇಷ್ಟು ಕಾಫಿ ಕುಡಿದ್ಬಿಟ್ಟು ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು. ಓಕೆ, ಹೀಗೆ ನೋಡ್ತಾ ಇರಿ. ಆಮೇಲೆ ಫ್ರೆಶ್ ಅಪ್ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ದೇವಸ್ಥಾನದ ಹತ್ರ ಬಂದ್ವಿ. ತುಂಬ ಚೆನ್ನಾಗಿ ರಂಗೋಲಿನ ಹಾಕಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ದೇವಸ್ಥಾನದ ಒಳಗಡೆ ಹೊರಟ್ವಿ. ಇವತ್ತು ಆಷಾಢ ಶುಕ್ರವಾರ, ಮೊದಲನೇ ವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು. ನೋಡ್ಬೋದು. ಹಾಗೆಯೇ ಹೋಗ್ತಾ ಇದ್ದೀವಿ ಒಳಗಡೆ ಇವಾಗ. ದೇವಸ್ಥಾನ ಬಂದು ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಸ್ವಲ್ಪ ರಶ್ ಇತ್ತು ಅಷ್ಟೇನೆ. ನಾನು ಜಾಸ್ತಿ ಜನ ಇದ್ದಿದ್ದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಏನು ತೆಗಿಯೋಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡು ಬಂದಿದ್ದಂಥದ್ದು. ನನ್ನ ಜೊತೆ ನೀವು ಕೂಡ ದೇವ್ರ ದರ್ಶನ ಮಾಡಿ.
ಇನ್ನು ಪೂಜೆ ಎಲ್ಲ ಮಾಡಿಸಿದ್ದಾಯಿತು. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು, ನೋಡ್ತಾ ಇದ್ದೀರಲ್ವ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತಾಗಿ ಎಲ್ಲ ದೇವ್ರಿಗೂ ನಮಸ್ಕಾರ ಹಾಕ್ಕೊಂಡು ನೋಡಿ ನಿಂಬೆಹಣ್ಣು ಆರತಿದು ಎಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು. ಸೊ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಅಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಕೂತಿದ್ವಿ. ಕೂತ್ಮೇಲೆ ಹಾಗೆ ಹೊರಗಡೆ ಹೋದ್ವಿ. ನೋಡ್ಬೋದು ಎಷ್ಟು ಜನ ಯಾವ್ಯಾವ ರೀತಿ ಪೂಜೆ ಮಾಡ್ತಾಯಿದ್ರು ಅಂದರೆ ನಿಂಬೆಹಣ್ಣು ದೀಪ ಮತ್ತು ಬೂದುಗುಂಬಳಕಾಯಿಯಲ್ಲಿ ದೀಪ ಹಚ್ಚುತ್ತಾರಲ್ಲ ಅದನ್ನೆಲ್ಲ ಹಚ್ತಾಯಿದ್ರು. ಇದು ಪೊಲೀಸ್ ಕ್ವಾರ್ಟರ್ಸಲ್ಲಿರೋವಂಥದ್ದು ದೇವಸ್ಥಾನ ಬಂದು ತುಂಬ ಚೆನ್ನಾಗಿತ್ತು. ವ್ಯೂ ಸುತ್ತ ಗ್ರೀನ್ ಇತ್ತು. ನಾನು ಜಸ್ಟು ಎಷ್ಟು ಬೇಕೋ ಅಷ್ಟು ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇನೆ. ಇನ್ನು ಎಲ್ಲ ಮುಗೀತು. ಅಲ್ಲಿ ಅಶ್ವತ್ಥ ಕಟ್ಟೆ ಇತ್ತು, ಎಲ್ಲ ನಮಸ್ಕಾರ ಹಾಕ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡ್ವಿ. ಆಂಟಿ ಬಂದು ಏನೋ ಕುಂಕುಮ ತೊಗೊಬರ್ತೀನಿ ಅಂತೇಳಿ ಒಳಗಡೆ ಹೋದರು. ಓಕೆ ಫೈನ್, ಒಂದು 10 ಮಿನಿಟ್ಸ್ ಹಾಗೆ ಕೂತಿರೋಣ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ವಿ. ತುಂಬ ಜನ ಇನ್ನೂ ಬರ್ತಾನೆ ಇದ್ದರು. ನಾವು ಹೋಗಿದ್ದೆ ಲೇಟು, ಬಟ್ ತುಂಬ ಜನ ಇನ್ನೂ ಬರ್ತಾನೆ ಇದ್ದರು. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಮನೆ ಕಡೆ ಹೊರಟಿದ್ದಂಥದ್ದು. ಇವರು ನಮ್ಮ ಪಕ್ಕದ ಮನೆಯವರು, ಭಾಗ್ಯ ಆಂಟಿ ಗಿರ್ಜಕ್ಕ ಅಂತೇಳಿ, ಇವ್ರ ಜೊತೆನೇ ಹೋಗಿದ್ದಂಥದ್ದು ನಾವು. ಫಸ್ಟು ಟೈಮ್ ಅವ್ರನ್ನ ತೋರಿಸ್ತಾ ಇದ್ದೀನಿ. ಸೊ ಅವರು ಕೂಡ ಸ್ವಲ್ಪ ನರ್ವಸ್ ಆದರು ವೀಡಿಯೋದಲ್ಲಿ ಅನ್ನೋ ಥರ, ಸ್ವಲ್ಪ ನಾಚಿಕೆ ಪಟ್ಕೊಂಡು. ದೇವಸ್ಥಾನದ ಪೂಜೆ ಎಲ್ಲ ಆಯಿತು, ಮನೆ ಕಡೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದ್ವಿ ಇವಾಗ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಕೂಡ ಅಷ್ಟೇ. ನಾನು ಫಸ್ಟ್ ಟೈಮ್ ಹೋಗಿದ್ದು, ತುಂಬ ವರ್ಷದಿಂದ ಹೋಗಬೇಕು ಅಂದ್ಕೊಂಡು ಫಸ್ಟು ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ನಾನು ಈ ರೀತಿ ಇವತ್ತು ಸಿಂಪಲ್ ಸ್ಯಾರಿನ ಹಾಕ್ಕೊಂಡಿದ್ದೆ, ಸಿಂಪಲ್ ಸೀರೆ. ಇದ್ರದ್ದು ಬ್ಲೌಸು ನಾನು ಸ್ಟಿಚ್ ಮಾಡಿಸಿಲ್ಲ. ಈ ಥರ ರೆಡಿ ಬ್ಲೌಸ್ ಮೀಶೋದಲ್ಲಿ ತೊಗೊಂಡಿದ್ದಂಥದ್ದು. ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಈ ರೀತಿ. ದೇವಸ್ಥಾನ ಪೂಜೆ ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು ದರ್ಶನ ಕೂಡ. ಹಾಗೆ ಹೀರೆಕಾಯಿ ಪ್ರೈಸ್ ಕಮ್ಮಿ ಇತ್ತು. ಸೊ ಒಂದು 1/2 kg ಹೀರೆಕಾಯಿ ಕೂಡ ತೊಗೊಂಡು ಬಂದಿದ್ದೀನಿ. ಏನೋ ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಈ ರೀತಿ ಆಷಾಢ ಸ್ಟಾರ್ಟ್ ಆಯಿತು. ಇನ್ಮೇಲೆ ಎಲ್ಲ ಹೆಣ್ಮಕ್ಳಿಗೆ ಆಷಾಢ ಶುಕ್ರವಾರದ ಪೂಜೆಗಳು ತುಂಬ ಜನ ಅಂದ್ಕೊಂಡಿರ್ತೀರ ಮಾಡಬೇಕು ಅಂತ. ಸೊ ಆಷಾಢ ಶುಕ್ರವಾರ ಸ್ಟಾರ್ಟ್. ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಶುಭ ಶುಕ್ರವಾರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ಇಲ್ಲ, ಸೊ ಶಾರ್ಟಾಗಿ ಒಂದು ವ್ಲಾಗ್ನ ಹಾಕ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.